ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕದ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೆಲ್ಲ, ಕಾಯಿ ತುರಿ, ಒಂದು 4 ಸ್ಪೂನ್ 5 ಸ್ಪೂನು ಗೋಧಿ ಹಿಟ್ಟು ಅಷ್ಟೇ ಸಾಕು. ಗಂಗಳ ಗಡುಬು ಅಂತ ಹೇಳ್ತಾರೆ ಅದಕ್ಕೆ. ಇವತ್ತು ಬೆಳಗ್ಗೆ ಮಾಡ್ತಾಯಿದ್ದೀನಿ ಅದನ್ನು. ಫಸ್ಟ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಗಂಜಿ ಕುಡಿತೀವಿ. ಗಂಜಿ ಮಾಡ್ಕೊಳ್ತಾ ಇದ್ದೀನಿ, ಕಾಫಿ ಟೀ ಕುಡಿಯೋದಿಲ್ಲ, ಗಂಜಿ ಮಾಡ್ತಾಯಿದ್ದೀನಿ. ಇವಾಗ ಗಂಜಿ ಮಾಡಿದ್ಮೇಲೆ ಗಂಗಳ ಗಡುಬು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಬೆಲ್ಲ 1 ಕಪ್ಪು, ಕಾಯಿ ತುರಿ 5 ಸ್ಪೂನು ಗೋಧಿ ಹಿಟ್ಟು ಅಷ್ಟೇ. ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಇಟ್ಟು ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಲ್ಲ, ನಾನು ಅದನ್ನು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಇದನ್ನೇನು ಪಾಕ ಮಾಡೋದು ಬೇಕಾಗಿಲ್ಲ, ಕರಗಿದ್ರೆ ಸಾಕು. ಕರಗಿದ್ಮೇಲೆ ಸೋಸ್ಕೊಂಡ್ರೆ ಸಾಕಾಗಿದೆ. ಯಾಕಂದರೆ ಗಲೀಜಿರುತ್ತಲ್ವ ಬೆಲ್ಲದಲ್ಲಿ ಅಂದ್ಬಿಟ್ಟು ಇದನ್ನು ಕರಗಿಸ್ಕೊಂಡು ಸೋಸ್ಕೊಳ್ಳೋದಷ್ಟೇ. ಇದಕ್ಕೆ ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಂದ್ರೆ ಗಟ್ಟಿಯಾಗಿ ಕಲಿಸ್ಕೊಬಾರ್ದು, ತೆಳ್ಳಗೆ ಇರಬೇಕು. ನಾನು ಇದಕ್ಕೊಂದು 5 ಸ್ಪೂನ್ ಹಾಕ್ತಾಯಿದ್ದೀನಿ. 5 ಸ್ಪೂನ್ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಗಂಟಿಲ್ದಂಗೆ ಕಲಿಸ್ಕೊಬೇಕು. ಗಂಟಿ ಮಾಡ್ಕೊಬಾರ್ದು, ಗಂಟು ಥರ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಇದನ್ನು ಇವಾಗ ನಾನು ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೀನಿ. ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಮ್ಮ ಮನೆ ಹತ್ರ ನನ್ನ ಫ್ರೆಂಡ್ ಒಬ್ಬರು ಉತ್ತರ ಕರ್ನಾಟಕದವ್ರು ಇದ್ದರು. ಅವ್ರ ಹತ್ರ ನಾನು ಇದು ಕಲ್ತ್ಕೊಂಡಿದ್ದು ನೋಡಿ. ಈ ಥರ ಹಾಕ್ಬಿಟ್ಟು ಎಲ್ಲ ಇದಕ್ಕೆ ತುಪ್ಪ ಸವರಿ ಇಟ್ಟಿದ್ನಲ್ಲ, ಆ ತಟ್ಟೆಗೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ವೀಟು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮತ್ತು ಈಸಿನೂ, ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಇದ್ರ ಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ಒಂಚೂರು ಏಲಕ್ಕಿ ಪುಡಿ ಹಾಕಿದ್ರೆ ಆಯ್ತಿದು. ಏಲಕ್ಕಿ ಪುಡಿ ಹಾಕ್ಬಿಡೋಣ. ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ನಾನು, ಏಲಕ್ಕಿ ಪುಡಿನೂ ಹಾಕಿದ್ದೀನಿ. ಇವಾಗ ಇದನ್ನು ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. 20 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ 20 ನಿಮಿಷ ಬೇಯಿಸ್ಕೊಂಡ್ಮೇಲೆ ತುಂಬ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ನಾವು ಕಟ್ ಮಾಡಿ ತೊಗೋಬೇಕು. ಬೆಂದಾದಮೇಲೆ ನಾವು ತಕ್ಷಣ ತೆಗಿಯೋಕ್ಕೋದ್ರೆ ಮುರಿದು ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅಂದರೆ ಟೇಸ್ಟ್ ಆಗೇ ಇರುತ್ತೆ, ಆದರೆ ಪುಡಿ ಆಗಿಬಿಡುತ್ತೆ. ಅದು ಚೆನ್ನಾಗಿ ತಣ್ಣಗೆ ಮಾಡಬೇಕಾದ್ರೆ ಬೆಂದ ಮೇಲೆ 20 ನಿಮಿಷ ಬೇಯಿಸ್ಕೊಂಡಿರ್ತೀವಲ್ಲ, ಬೇಯಿಸ್ಕೊಂಡ್ಮೇಲೆ ಇದು ನಮಗೆ ಗೊತ್ತಾಗುತ್ತೆ ಬೆಂದಿರೋದು ಇಲ್ಲ ಅಂದರೆ. ಈ ಥರ ಮುಟ್ಟಿದ್ರೆ ಅದು ಮೆತ್ಕೊಳ್ಳಲ್ಲ ಕೈಗೆ, ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ನಾವು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ಥರ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋದು ನೋಡಿರಿ, ಎಷ್ಟು ಬಂದುಬಿಡುತ್ತೆ. ತಣ್ಣಗಾದ್ಮೇಲೆ ಈ ಥರ ಕಟ್ ಮಾಡಿದ್ರೆ ಬಂದುಬಿಡುತ್ತೆ. ಬಿಸಿಲಿ ಕಟ್ ಮಾಡಿದ್ರೆ ಬರೋದಿಲ್ಲ ಇದು. ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಕಟ್ ಮಾಡ್ಕೊಬೋದು ನೋಡಿರಿ. ಈ ಥರ ಚೆನ್ನಾಗಿ ಬರುತ್ತೆ. ಇವಾಗ ಮುರಿದೋಗಲ್ಲ. ಬಿಸಿಲಾದರೆ ಮುರಿದೋಗ್ಬಿಡುತ್ತೆ, ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಮುರಿದೋಗಲ್ಲ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನನಗೆಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೆಲ್ಲ ಕುಕ್ಕಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಮಾಡ್ತೀನಿ, ಎಲ್ಲರೂ ನೋಡಿ. ನನಗೆ ಎಲ್ಲ ಥರ ಸ್ಟಿಚಿಂಗ್ ಬರುತ್ತೆ. ಲೇಡೀಸ್ ಟೈಲರ್, ನಾನು ಟೈಲರ್ ಅಂಗಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೇಪು. ನಾನು ಈ ಥರ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು ಶೇಪು. ಮಕ್ಕಳಿಗೂ ತಿನ್ನೋಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇದೆ. ಇದು ತುಂಬ ಟೇಸ್ಟಿಯಾಗಿದೆ. ಒಂದು ಸರಿ ಮಾಡ್ಕೊಳ್ಳಿ. ಒಂದು 20 ನಿಮಿಷಕ್ಕೆ ಆಗಿಬಿಡುತ್ತೆ. ಒಂದು 20 ನಿಮಿಷ ಆರಕ್ಕೆ ಬಿಡಬೇಕು ಅಷ್ಟೇ. ಇದು ಇನ್ನೇನಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬೇಗ ಆಗಿಬಿಡುತ್ತೆ ನೋಡಿ. ಉತ್ತರ ಕರ್ನಾಟಕದ ಗಂಗಳ ಗಡುಬು ರೆಡಿ ಆಯಿತು. ಚೆನ್ನಾಗಿರುತ್ತೆ, ತುಂಬ ಟಿಫನ್ಗೆಲ್ಲ ತಿನ್ಕೊಬೋದು, ಚೆನ್ನಾಗಿರುತ್ತೆ. ಮಕ್ಕಳ ಬಾಕ್ಸ್ಗೂ ಹಾಕ್ಬೋದು. ಚಿಕ್ಕ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ನೋಡಿ. ಹಲ್ವಾ ಥರ ಇದೆ, ತುಂಬ ಚೆನ್ನಾಗಿರುತ್ತೆ. ಗಂಗಳ ಗಡುಬು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆ. ಚೆನ್ನಾಗಿದೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಗಂಗಳ ಗಡುಬು ರೆಡಿಯಾಗಿದೆ. ಹಾಗೆ ನಾನು ನಮ್ಮ ಮನೇಲಿ ನಾನು ಒಂದು 15-20 ದಿವಸಕ್ಕೊಂದು ಸರಿ ಕೆನೆ ಎತ್ತಿಡ್ತೀನಿ. ಅದನ್ನು ತುಪ್ಪ ಮಾಡ್ತೀನಿ ನೋಡಿರಿ. ಇವಾಗ 15 ದಿವಸ ಎತ್ತಿಟ್ಟಿದ್ದೆ. ಎತ್ತಿಟ್ಟು ಈಚೆ ಕಡೆ ಇಟ್ಟು ಒಂದು ದಿವಸ ಎಪ್ಪಾಕಿ ಇಡ್ತೀನಿ ನಾನು. ಅದಕ್ಕೊಂದು 1/4 ಲೀಟ್ರ್ ಮೊಸರು ಹಾಕ್ಬಿಟ್ಟು ಇಟ್ಟಿರ್ತೀನಿ. ಅದನ್ನು ಇವಾಗ ಮಿಕ್ಸಿ ಜಾರ್ಗೆ, ಜ್ಯೂಸ್ ಜಾರ್ಗೆ ಹಾಕ್ಕೊಳ್ಳೋಣ. ಜ್ಯೂಸ್ ಜಾರ್ಗೆ ಹಾಕ್ಕೊಂಡು ಕಡಿದ್ರೆ ಅದು ಚೆನ್ನಾಗಿ ಬರುತ್ತೆ ನೋಡಿರಿ. ಹಾಗೆ ಕಡಿಬೇಕು ಅಂದರೆ ಲೇಟ್ ಆಗುತ್ತೆ.
ಕೆಲ್ಸಕ್ಕೆ ಹೋಗೋರಿಗೆ ನಮಗೆ ಆಗೋದಿಲ್ಲ ನೋಡಿರಿ. ಇವಾಗ ಕಡಿದ್ರೆ ಬಂದ್ಬಿಡ್ತು. ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿರಿ. ಒಂದು 5 ನಿಮಿಷ ಕಡಿಬೇಕು ಜಾರಲ್ಲಿ. ನೋಡಿ ಚೆನ್ನಾಗಿ ಎಷ್ಟೊಂದು ಬೆಣ್ಣೆ ಬಂತು ನೋಡಿರಿ. ಚೆನ್ನಾಗಿ ಬೆಣ್ಣೆ ಬಂತು. ಮೊಸರು ಹಾಕಿ ಒಂದು ದಿನ ಇಟ್ಬಿಟ್ರೆ ಈ ಥರ ಬರುತ್ತೆ ಚೆನ್ನಾಗಿ. ನಾವು ಕೆನೆನ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಅದನ್ನ ಹೊರಗಡೆ ತೆಗೆದು ನಮ್ಗೆ ನೋಡ್ಕೋಬೇಕು. ಒಂದು 1/4 ಲೀಟ್ರ್ ಮೊಸರು ಬೇಕಾ, ನಾವು ಎಷ್ಟು ಕೆನೆ ಎತ್ತಿಟ್ಟಿರ್ತೀವಿ ಅದಕ್ಕೆ ಹಾಕ್ಬಿಟ್ಟು ಇಟ್ಬಿಟ್ರೆ ಈ ಥರ ಕೆನೆ ಬರುತ್ತೆ. ಇದನ್ನು 1-2 ಸರಿ ತೊಳ್ಕೊಬೇಕು. ಮೊಸರು ಹಾಕಿರ್ತೀವಲ್ವ, ಹುಳಿ ಇರುತ್ತೆ, ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ತೊಳ್ಕೊಬೇಕು. ಇದನ್ನು ಈ ಥರ ತೊಳ್ಕೊಬೇಕು. ನಾನು 1-2-3 ಸರಿ ತೊಳ್ಕೊತೀನಿ. ತೊಳೆದಾಗಿದೆ. ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವಾಗ ನೋಡಿ ಆಯಿತು. ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಆಗಲೇ ಅದು ತುಪ್ಪ ಚೆನ್ನಾಗಿ ಬಿಡುತ್ತೆ. ಒಂದು 10 ನಿಮಿಷ ದಪ್ಪ ತಳದ ಪಾತ್ರೆಯಲ್ಲಿ ಕಾಯಿಸಿದ್ರೆ ಚೆನ್ನಾಗಿ ತುಪ್ಪ ರೆಡಿ ಆಗುತ್ತೆ. ಒಂದು 200 ಗ್ರಾಮ್ ತುಪ್ಪ ಬರುತ್ತೆ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.